ಮಹಿಳೆಯ ಜೊತೆ ಹಾಸಿಗೆಯಲ್ಲಿ ಪಲಾಶ್ ಮುಚ್ಚಲ್ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದ ಅಂತ ಸ್ಮೃತಿ ಮಂದಾನ ಅವರ ಸ್ನೇಹಿತ, ನಟ, ನಿರ್ಮಾಪಕನೂ ಆಗಿರುವಂತಹ ವಿಜ್ಞಾನ್ ಮಾನೆ ಆರೋಪವನ್ನ ಮಾಡಿದ್ದಾರೆ. ಮದುವೆ ಸಮಾರಂಭದ ದಿನವೇ ಮಹಿಳೆಯ ಜೊತೆ ಆತ ರೆಡ್ ಹ್ಯಾಂಡ್ ಆಗಿ ಹಾಸಿಗೆಯಲ್ಲಿ ಸಿಕ್ಕಿಬಿದ್ದಿದ್ದ ಅಂತ ಕ್ರಿಕೆಟರ್ ಸ್ಮೃತಿ ಮಂದಾನ ಅವರ ಸ್ನೇಹಿತರಾಗಿರುವಂತಹ ನಟ, ನಿರ್ಮಾಪಕ ವಿಜ್ಞಾನ್ ಮಾನೆ ಈ ಆರೋಪವನ್ನ ಮಾಡಿರೋದು. ಮಹಿಳೆಯ ಜೊತೆ ಸಿಕ್ಕಿಬಿದ್ದಿದ್ದ ಮದುವೆಯ ಸಮಾರಂಭದ ದಿನವೇ ನವೆಂಬರ್ 23ರಂದು ಬೆಡ್ ಮೇಲೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದ ಪಲಾಶ್ ಮುಚ್ಚಲ್ ಆತನನ್ನ ಭಾರತೀಯ ಮಹಿಳಾ ಕ್ರಿಕೆಟಿಗರು ಹಿಡಿದು ಹೊಡೆದಿದ್ರು ಅಂತ ಪಲಾಶ್ ವಿರುದ್ಧ ನಟ, ನಿರ್ಮಾಪಕ ವಿಜ್ಞಾನ್ ಮಾನೆ ಆರೋಪವನ್ನ ಮಾಡ್ತಾ ಇದ್ದಾರೆ. ಆದರೆ ಮಾನೆ ಮಾಡ್ತಾ ಇರುವಂತಹ ಈ ಆರೋಪವನ್ನ ಪಲಾಶ್ ಮುಚ್ಚಲ್ ಅಲ್ಲಗಳೆದಿದ್ದಾರೆ. ಇನ್ನು ವಿಜ್ಞಾನ್ ಮಾನೆ ಏನು ಆರೋಪವನ್ನ ಮಾಡಿದ್ರು ನೋಡ್ಕೊಂಬರೋಣ. ನಾನು 2025ರ ನವೆಂಬರ್ 23ರಂದು ನಡೆದ ಸ್ಮೃತಿ ಪಾಲಾಶ್ ಮದುವೆ ಸಂಭ್ರಮದಲ್ಲಿ ಭಾಗಿಯಾಗಿದ್ದಾಗ ಪಾಲಾಶ್ ಮುಚ್ಚಲ್ ಮತ್ತೊಬ್ಬ ಮಹಿಳೆಯೊಂದಿಗೆ ಹಾಸಿಗೆಯಲ್ಲೇ ಸಿಕ್ಕಿಬಿದ್ದಿದ್ದ. ಈ ದೃಶ್ಯ ತುಂಬಾ ಭಯಾನಕವಾಗಿತ್ತು. ಭಾರತೀಯ ಮಹಿಳಾ ಕ್ರಿಕೆಟ್ ಆಟಗಾರ್ತಿಯರು ಅವನನ್ನ ಹೊಡೆದ್ರು. ಆತನ ಸಂಪೂರ್ಣ ಕುಟುಂಬವೇ ಚಿಲ್ಲರೆ ಕಳ್ಳರು. ಅವನು ಮದುವೆಯಾಗಿ ಸಾಂಗ್ಲಿಯಲ್ಲಿ ನೆಲೆಸ್ತಾನೆ ಅಂತ ನಾನು ಭಾವಿಸಿದ್ದೆ. ಆದ್ರೆ ಎಲ್ಲವೂ ನನ್ನ ವಿರುದ್ಧವೇ ತಿರುಗಿಬಿಡ್ತು. ಕಳೆದ ತಿಂಗಳು ಅವನ ತಾಯಿ ಅಮಿತಾ ಮುಚ್ಚಲ್ರನ್ನ ನಾನು ಭೇಟಿ ಮಾಡಿದಾಗ ಸಿನಿಮಾ ಬಿಡುಗಡೆಗೆ ಬೇಕಾದ ಬಜೆಟ್ ಈಗ 1.5 ಕೋಟಿಯಾಗಿದೆ ಅಂತ ಹೇಳಿದ್ರು. 10 ಲಕ್ಷ ಹೂಡಿಕೆ ಮಾಡದಿದ್ರೆ ನಾನು ಹಾಕಿದ ಹಣವು ವಾಪಸ್ ಸಿಗಲ್ಲ ಅಂದ್ರು. ಸಿನಿಮಾದಿಂದ ಹೊರ ಹಾಕ್ತೀವಿ ಅಂತ ಬ್ಲಾಕ್ ಮೇಲ್ ಮಾಡೋಕೆ ಶುರು ಮಾಡಿದ್ರು. ಇದರಿಂದಾಗಿ ನಾನು ದೂರು ದಾಖಲಿಸಬೇಕಾಯ್ತು. ಮದುವೆ ರದ್ದಾದ ಬಳಿಕ ಆ ಕುಟುಂಬ ಎಲ್ಲಾ ಕಡೆಯಿಂದ ನನ್ನನ್ನ ಬ್ಲಾಕ್ ಮಾಡ್ತು. ನಂತರ ಸಿನಿಮಾದಲ್ಲಿ ಕೆಲಸ ಮಾಡಿದ ಇತರ ಕಲಾವಿದರಿಗೂ ಕೊಡಬೇಕಾದ ಸಂಭಾವನೆ ಕೊಟ್ಟಿಲ್ಲ ಅಂತ ನನಗೆ ತಿಳಿಯಿತು. ಸಿನಿಮಾ ಕ್ಷೇತ್ರದಲ್ಲಿ ನಿರ್ದೇಶಕರು, ನಿರ್ಮಾಪಕರನ್ನ ಮೋಸ ಮಾಡೋದನ್ನ ಕೇಳಿದ್ದೇನೆ. ಆದ್ರೆ ಇದು ಸಂಪೂರ್ಣ ಕಳ್ಳತನ. ನನ್ನ ಹತ್ರ ಎಲ್ಲಾ ಚಾಟ್ ಹಾಗೂ ಕಾಲ್ ರೆಕಾರ್ಡಿಂಗ್ ಸಾಕ್ಷ್ಯಗಳು ಇವೆ. ನಮ್ಮ ಪ್ರತಿನಿಧಿ ವಿದ್ಯಾಶ್ರೀ ಫೋನ್ ಸಂಪರ್ಕದಲ್ಲಿದ್ದಾರೆ. ವಿದ್ಯಾಶ್ರೀ, ನಿಜಕ್ಕೂ ಇದೊಂದು ಬಿಗ್ ಟ್ವಿಸ್ಟ್ ಅಂತಾನೆ ಹೇಳ್ಬೋದು. ಈ ಕೇಸ್ನಲ್ಲಿ ಪಲಾಶ್ ಮುಚ್ಚಲ್ ಮೋಸ ಮಾಡಿದ್ದಾರೆ ಸ್ಮೃತಿಗೆ ಅಂತೇಳಿ ಒಂದು ವದಂತಿ ಕೇಳಿ ಬರ್ತಾ ಇತ್ತು. ಈಗ ಅದಕ್ಕೆ ಪುಷ್ಟಿ ನೀಡುವಂತೆ ಅವರ ಸ್ನೇಹಿತರೇ ಮಾಡಿರುವಂತಹ ಆರೋಪ. ಏನೆಲ್ಲ ಡೀಟೇಲ್ಸ್ ಇದೆ ವಿದ್ಯಾ? ನವೀನ್, ಸ್ಮೃತಿ ಮಂದಾನ ಮದುವೆ ದೊಡ್ಡ ಹೈಡ್ರಾಮಾ ಆಗಿ ಬದಲಾವಣೆ ಆಗ್ಬಿಡ್ತು. ನವೆಂಬರ್ 23ನೇ ತಾರೀಕಿಗೆ ನೆಕ್ಸ್ಟ್ ಡೇ ಮದುವೆ ಆಗ್ಬೇಕಾಗಿತ್ತು. ಆದ್ರೆ ಆ ಮದುವೆ ಸಮಾರಂಭ ಹೆಂಗೆ ಬೇರೆ ಬೇರೆ ಆರೋಪಗಳಿಗೆ ಕಾರಣ ಆಗ್ಬಿಡ್ತು. ಅದಾದ್ಮೇಲೆ ಮದುವೆನೇ ಕ್ಯಾನ್ಸಲ್ ಆಗೋಗ್ಬಿಡ್ತು. ಮದುವೆ ಕ್ಯಾನ್ಸಲ್ ಅಧಿಕೃತವಾಗಿ ಹೊರಗಡೆ ಬಂದಂತಹ ನಂತರದಲ್ಲಿ ಇಬ್ರು ಕೂಡ ನಾವು ಮದುವೆನ ಕಾಲ್ ಆಫ್ ಮಾಡ್ತಾ ಇದೀವಿ ಅಂತ ಹೇಳಿದಂತಹ ನಂತರದಲ್ಲಿ ಟಾರ್ಗೆಟ್ ಆಗಿದ್ದೆ ಪಲಾಶ್ ಮುಚ್ಚಲ್. ಆರೋಪ ಕೇಳಿ ಬಂದಿದ್ದೆ ಪಲಾಶ್ ಮುಚ್ಚಲ್ ಮೇಲೆ. ಚೀಟಿಂಗ್ ಮಾಡಿದ್ರು, ಮದುವೆ ದಿನ ಯಾವುದೋ ಕೊರಿಯೋಗ್ರಾಫರ್ ಜೊತೆ ಅವ್ರು ರೆಡ್ ಹ್ಯಾಂಡ್ ಆಗಿ ಹಾಕೊಂಡ್ಬಿಟ್ರು ಅನ್ನುವಂತಹ ರೂಮರ್ ಈ ಹಿಂದಿನಿಂದ ಇತ್ತು. ಬಟ್ ಯಾರು ಅದನ್ನ ಮುಂದೆ ಬಂದು ಕನ್ಫರ್ಮ್ ಮಾಡುವಂತಹ ಕೆಲಸವನ್ನ ಮಾಡಿಲ್ಲ. ಬಟ್ ಈ ವಿಜ್ಞಾನ್ ಮಾನೆ ಅನ್ನುವಂತಹ ವ್ಯಕ್ತಿ ಏನಿದ್ದಾನೆ, ಈತ ಸಿನಿಮಾ ನಿರ್ಮಾಪಕ, ಮರಾಠಿ ಸಿನಿಮಾ ಇಂಡಸ್ಟ್ರಿನಲ್ಲಿ ಈತ ಕೆಲಸ ಮಾಡ್ತಾನೆ. ಜೊತೆಗೆ ತನ್ನನ್ನ ತಾನು ಸ್ಮೃತಿ ಮಂದಾನ ಅವರ ಬಾಲ್ಯದ ಗೆಳೆಯ ಅಂತ ಈತ ಹೇಳ್ಕೊಳ್ತಾನೆ. ಅದ್ರ ಜೊತೆಗೆ ಈತ ಆ ಮದುವೆ ಸಮಾರಂಭದಲ್ಲಿ ನಾನಿದ್ದೆ, ಹ್ಯಾಂಡ್ ಆಗಿ ಓರ್ವ ಮಹಿಳೆಯ ಜೊತೆ ಸಿಕ್ಕಾಕೊಂಡ, ಬೆಡ್ನಲ್ಲಿ ಸಿಕ್ಕಾಕೊಂಡ. ಆ ದೃಶ್ಯ ಭಯಾನಕವಾಗಿತ್ತು. ಆ ಟೈಮ್ನಲ್ಲಿ ಸ್ಮೃತಿ ಮಂದಾನ ಜೊತೆಗಿದ್ದಂತಹ ಫೆಲೋ ಕ್ರಿಕೆಟರ್ಸ್, ನಮಗೆ ಗೊತ್ತಿದೆ ಅವತ್ತು ಆ ಸಂಗೀತ ಸಮಾರಂಭದಲ್ಲಿ ಟೀಮ್ ಇಂಡಿಯಾದ ಮಹಿಳಾ ತಂಡದ ಹಲವು ಕ್ರಿಕೆಟರ್ಸ್ ಸ್ಮೃತಿ ಮಂದಾನ ಅವರ ದಿ ಬೆಸ್ಟ್ ಫ್ರೆಂಡ್ಸ್ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಆ ಕ್ರಿಕೆಟರ್ಸ್ ಆತನನ್ನ ಹಿಡ್ಕೊಂಡು ಥಳಿಸಿದ್ದಾರೆ ಅನ್ನೋದು ಈತ ಮಾಡ್ತಾ ಇರುವಂತಹ ಆರೋಪ. ಅದ್ರ ಜೊತೆಗೆ ಆತ ಇನ್ನೂ ಹಲವು ವಿಚಾರಗಳನ್ನ ಹೇಳಿದ್ದಾನೆ. ಪಲಾಶ್ ಮುಚ್ಚಲ್ ನಮಗೆ ಗೊತ್ತಿದೆ ಸಿನಿಮಾ ನಿರ್ಮಾಣ ಮಾಡ್ತಾರೆ, ನಿರ್ದೇಶನ ಮಾಡ್ತಾರೆ. ಈತನು ಕೂಡ ಆತನ ಸಿನಿಮಾ ಒಂದಕ್ಕೆ ಹಣವನ್ನ ಹೂಡಿಕೆ ಮಾಡಿರ್ತಾನೆ. ಆದ್ರೆ ಇನ್ನೂ 10 ಲಕ್ಷ ರೂಪಾಯಿ ಬೇಕು ಅಂತ ಹೇಳಿ ಆತನ ತಾಯಿ ಈ ಘಟನೆಗೂ ಮುಂಚೆ ಏನೋ ಡಿಮ್ಯಾಂಡ್ ಅನ್ನ ಇಟ್ಟಿದ್ರಂತೆ, ಬೆದರಿಕೆಯನ್ನ ಮಾಡಿದ್ರಂತೆ, ಜೊತೆಗೆ ಬ್ಲಾಕ್ ಮೇಲ್ ಅನ್ನ ಬೇರೆ ಮಾಡಿದ್ರಂತೆ. ಅದಾದಂತಹ ನಂತರದಲ್ಲಿ ಇಡೀ ನನ್ನನ್ನ ಬ್ಲಾಕ್ ಮಾಡುವಂತಹ ಕೆಲಸವನ್ನ ಮಾಡಿದ್ರು ಅಂತ ಹೇಳಿ ಈತ ಆರೋಪವನ್ನ ಮಾಡ್ತಾ ಇದ್ದ. ಮತ್ತೊಂದ್ ಕಡೆ ಪಲಾಶ್ ಮುಚ್ಚಲ್ ಈ ಎಲ್ಲ ಆರೋಪಗಳನ್ನ ಅಲ್ಲಗಳೆಯುವಂತಹ ಕೆಲಸವನ್ನ ಮಾಡಿದ್ದಾರೆ. ನವೀನ್, ಥ್ಯಾಂಕ್ ಯು ವಿದ್ಯಾ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.